ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ರೀಸೆಂಟ್ ಆಗಿ ನಾನು ಆಕ್ಚುಲಿ ತಮ್ನಲ್ಲಿ VAO ಅಂತ ಹಾಕಿದ್ದೀನಿ. ಬಟ್ ನೀವು ರೀಸೆಂಟ್ ಆಗಿ ಕಂಡಕ್ಟ್ ಮಾಡಿರೋ ಯಾವುದೇ ಎಕ್ಸಾಮ್ಸ್ಗಳನ್ನ ನೀವು ನೋಡಿದ್ರೆ ಈ ಟಾಪಿಕ್ ಇಂದ 1 to 3 ಕ್ವಶನ್ಸ್ಗಳು ಬರೋ ಪಾಸಿಬಿಲಿಟೀಸ್ಗಳು ತುಂಬಾ ಇದೆ. ಸೊ ಹಾಗಾಗಿ ನೀವು ಈ ಎಕ್ಸಾಮ್ಗೆ VAO ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಇದಕ್ಕೂ ಯೂಸ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ನೀವು KE ಅವ್ರು ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ಗಳು, KPSC ಅವ್ರು ಮಾಡೋ ಎಕ್ಸಾಮ್ಸ್ಗಳು, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡುವಂತ ಯಾವುದೇ ಎಕ್ಸಾಮ್ಸ್ಗಳಾಗಿರಲಿ, ಫಾರ್ ಎಕ್ಸಾಂಪಲ್ SSC ಇಂದ ಮಾಡೋ ಎಕ್ಸಾಮ್ಸ್ಗಳಾಗಿರಲಿ, ಎಲ್ಲಾ ಎಕ್ಸಾಮ್ಸ್ಗಳಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಕ್ವಶನ್ ಅಥವಾ 1 ರಿಂದ 3 ಕ್ವಶನ್ಸ್ಗಳು ಬರುವಂತ ಟಾಪಿಕ್ ಇದಾಗಿರುತ್ತೆ. ಇದನ್ನ ಬ್ರೀಫ್ ಮಾಡಿ ನಿಮಗೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಂದ ಬಂದಿರುವಂತ 50 ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಲಾಂಗ್ ವಿತ್ ಎಕ್ಸ್ಪ್ಲನೇಷನ್. ಸೊ ಬನ್ನಿ ಹಾಗಾದ್ರೆ ಏನು ಟಾಪಿಕ್ ಏನು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಿಪೋಸಿಷನ್ಸ್ ಅಂತ ಬಂದಾಗ ಅದ್ರ ಜೊತೆಗೆ ನಾವು ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಒಂದಷ್ಟು ವರ್ಡ್ಸ್ ಗಳು ನಿಮಗೆ ಕಾಣಿಸ್ತಾ ಇದೆ. ಅಫ್ರೇಡ್ ಆಫ್ ಇದೆ, ಗುಡ್ ಅಟ್, ಡಿಪೆಂಡ್ ಆನ್, ಇಂಟ್ರೆಸ್ಟೆಡ್ ಇನ್, ಮ್ಯಾರಿಡ್ ಟು, ಫೇಮಸ್ ಫಾರ್, ಡಿಫರ್ ಫ್ರಮ್, ಪ್ರೌಡ್ ಆಫ್, ಆಂಗ್ರಿ ಅಟ್ ಅಂಡ್ ಆಂಗ್ರಿ ವಿತ್, ಜೊತೆಗೆ ಟೈರ್ಡ್ ಆಫ್. ಸೊ ನಾನು 10 ವರ್ಡ್ಸ್ ಗಳನ್ನ ಹಾಕಿದ್ದೀನಿ. ತುಂಬಾ ಡೆಫಿನೇಷನ್ಸ್ ಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಅರ್ಥ ಮಾಡಿಸುವಂತ ನೆಸೆಸಿಟಿ ಇಲ್ಲ ಅದು. ಸೊ ಅನ್ನೆಸೆಸರಿ ಆಗಿ ಅದಕ್ಕೆಲ್ಲ ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಈ ಟಾಪಿಕ್ ಏನು ಅಂದ್ರೆ ಫಿಕ್ಸ್ಡ್ ಅಂತ ಯಾಕೆ ಕರಿತೀವಿ ಪ್ರಿಪೋಸಿಷನ್ಸ್ ಗಳ ಜೊತೆಗೆ, ಅಂದ್ರೆ ಫಿಕ್ಸ್ಡ್ ಪ್ರಿಪೋಸಿಷನ್ ಕಾನ್ಸೆಪ್ಟ್ ಯಾಕೆ ಬರುತ್ತೆ ಅಂತಂದ್ರೆ ಈ ಸೆಕೆಂಡ್ ಹಾಫ್ ಇದೆಯಲ್ಲ, ಈ ಕಡೆ ವರ್ಡ್ಸ್ ಗಳು ಬಂದ್ರೆ ನೀವು ನಾನು ಕರ್ಸರ್ ಅನ್ನು ಮೂವ್ ಮಾಡ್ತೀನಿ, ಫಾಲೋ ಮಾಡ್ತಾ ಹೋಗಿ. ಈ ವರ್ಡ್ಸ್ ಗಳಲ್ಲಿ ಸೆಕೆಂಡ್ ಹಾಫ್ ವರ್ಡ್ ಇದೆಯಲ್ಲ, ಆಫ್, ಅಟ್, ಆನ್, ಇನ್, ಟು, ಫಾರ್, ಫ್ರಮ್, ಆಫ್, ವಿತ್, ಅಟ್ ಮತ್ತೆ ಆಫ್, ಇವೆಲ್ಲವನ್ನು ನಾವು ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಅಂಡ್ ಯಾವ ವರ್ಡ್ ಜೊತೆಗೆ, ಈಗ ಅಫ್ರೈಡ್ ಬಂದಾಗ ಅಫ್ರೈಡ್ ಆಫ್ ಅಂತಾನೆ ಯೂಸ್ ಮಾಡಬೇಕು, ಗುಡ್ ಬಂದ್ರೆ ಗುಡ್ ಅಟ್ ಅಂತಾನೆ ಯೂಸ್ ಮಾಡಬೇಕು. ಈ ಕಡೆ ನಾನು ಮೀನಿಂಗ್ ಅನ್ನ ಹಾಕಿದ್ದೀನಿ. ಅಫ್ರೈಡ್ ಆಫ್ ಅಂದ್ರೆ ಏನು, ಗುಡ್ ಅಟ್ ಅಂದ್ರೆ ಏನು, ಡಿಪೆಂಡ್ ಆನ್ ಅಂದ್ರೆ ಏನು ಅಂತ ಹೇಳಿ ಸದ್ಯಕ್ಕೆ ಮೀನಿಂಗ್ ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ ನಾನು, ದಟ್ ಇಸ್ ನಾಟ್ ನೆಸೆಸರಿ. ಆಮೇಲೆ ನಿಧಾನಕ್ಕೆ ನೋಡ್ಕೊಳ್ಳಿ ನೀವು. ಬಟ್ ನೀವು ಪ್ರಾಕ್ಟೀಸ್ ಮಾಡುವಾಗ ಅಲಾಂಗ್ ವಿತ್ ಮೀನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಕೂಡ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ರೆಜಿಸ್ಟರ್ ಆಗುತ್ತೆ. ಮೋರ್ ಓವರ್ ನಿಮ್ದು ಜನರಲ್ ಆಗಿ ಯೂಸ್ ಮಾಡುವಂತ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೋಲ್ಡ್ ಮತ್ತೆ ಗ್ರಿಪ್ ಇದೆಯಲ್ಲ, ಅದು ಕೂಡ ಇಂಪ್ರೂವ್ ಆಗುತ್ತೆ. ಮ್ಯಾರಿಡ್ ಬಂದಾಗ ಮ್ಯಾರಿಡ್ ವಿತ್ ಅಂತ ಹೇಳ್ಬಾರ್ದು, ನಾವು ಸಾಮಾನ್ಯವಾಗಿ ಮಾಡುವಂತ ತಪ್ಪು. ಅಂಡ್ ಎಸ್ಪೆಷಲಿ ಈ ಮ್ಯಾರಿಡ್ ಟು ಮತ್ತೆ ಫೇಮಸ್ ಫಾರ್, ಇವೆರಡು ವರ್ಡ್ಸ್ ಗಳಿದಾವಲ್ಲ, ಈ ಎರಡು ಪ್ರಿಪೋಸಿಷನ್ಸ್ ಗಳು ಸುಮಾರು ಎಕ್ಸಾಮ್ ನಲ್ಲಿ ರಿಪೀಟೆಡ್ಲಿ ಕೇಳಿದ್ದಾರೆ. ಅಂದ್ರೆ ವಿತ್ ಈ ತರದ್ದೇನೋ ಆಪ್ಷನ್ಸ್ ಗಳು ಕೊಡ್ತಾರೆ, ಮ್ಯಾರಿಡ್ ವಿತ್ ಬಂದ್ಬಿಡುತ್ತೆ, ಫೇಮಸ್ ಬಂದಾಗ ಬೇರೆ ತರದ್ದನ್ನೆಲ್ಲ ಯೂಸ್ ಮಾಡೋ ಚಾನ್ಸಸ್ ಗಳು ಇರ್ತವೆ. ಸೊ ಯಾವ ವರ್ಡ್ ಜೊತೆಗೆ ಯಾವ ಪ್ರಿಪೋಸಿಷನ್ ಅನ್ನ ಹಾಕಬೇಕು ಅಂದ್ರೆ ಪೇರ್ ಮಾಡ್ಬೇಕಾಗತ್ತೆ ನಾವು. ಸೊ ಆ ಪೇರ್ ಏನಿದೆಯಲ್ಲ, ಕರೆಕ್ಟ್ ಆಗಿ ಪೇರ್ ಅನ್ನೇ ಮ್ಯಾಚ್ ಮಾಡ್ಬೇಕಾಗತ್ತೆ. ನೀವು ಇದರಲ್ಲಿ ಎರಡು ತರ ಕ್ವಶನ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಮ್ಯಾಚ್ ದ ಫಾಲೋಯಿಂಗ್, ಅಂದ್ರೆ ಈ ಕಡೆ ಫಸ್ಟ್ ಸೆಟ್ ಆಫ್ ವರ್ಡ್ ಇದೆಯಲ್ಲ, ಅದನ್ನ ಒಂದ್ ಕಡೆ ಕೊಟ್ಟಿರ್ತಾರೆ, ಇನ್ನೊಂದ್ ಕಡೆ ಅದಕ್ಕೆ ಮ್ಯಾಚ್ ಮಾಡುವಂತ ಪ್ರಿಪೋಸಿಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ 1 2 3 ಈ ತರದ್ದು ಕ್ವಶನ್ಸ್ ಗಳಿರುತ್ತೆ. ನೀವು ಅದನ್ನ ಪ್ರಾಪರ್ ಆಗಿ ಮ್ಯಾಚ್ ಮಾಡ್ಬೇಕು, ಯಾವ್ದಕ್ಕೆ ಯಾವ್ದಿರುತ್ತೆ ಅಂತ ಹೇಳಿ. ಇದು ಒಂದು ತರದ್ದು. ಅದನ್ನ ಬಿಟ್ರೆ ಸೆಕೆಂಡ್ ಬಂದ್ರೆ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ಸ್ ಗಳು ಇರ್ತವೆ. ಸೊ ಮ್ಯಾಕ್ಸಿಮಮ್ ಕೇಳೋದು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನೇ. ಸೊ ಈ ಕ್ವಶನ್ಸ್ ಗಳು ಬಂದಾಗ ಒಂದು ಸೆಂಟೆನ್ಸ್ ಇರುತ್ತೆ, ಅಲ್ಲಿ ಬ್ಲಾಂಕ್ ಇರುತ್ತೆ. ಸೊ ಈ ತರದ್ದು ಬಿಗಿನಿಂಗ್ ಅಂದ್ರೆ ಫಸ್ಟ್ ಪಾರ್ಟ್ ಆಫ್ ದ ವರ್ಡ್ ಇದೆಯಲ್ಲ, ಈ ತರದ ವರ್ಡ್ಸ್ ಗಳನ್ನ ಕೊಟ್ಟಿರ್ತಾರೆ. ಆ ಬ್ಲಾಂಕ್ ಅಲ್ಲಿ ಇದನ್ನ ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ಅದನ್ನ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಫಿಕ್ಸ್ಡ್ ಪ್ರಿಪೋಸಿಷನ್ ಅಂದ್ರೆ ಮೀನಿಂಗ್ ಏನು ಅಂತ ಹೇಳಿ. ಇಷ್ಟು ಸಾಕು, ಇದ್ರ ಮೇಲೆ ತುಂಬಾ ವರಿ ಮಾಡ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ ಡೆಫಿನೇಷನ್ಸ್ ಬಗ್ಗೆ ಎಲ್ಲಾನು. ಸೊ ಈ ಕ್ವಶನ್ಸ್ ನೋಡ್ತಾ ಹೋಗೋಣ. ನೋಡ್ತಾ 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 ನಿಮಗೆ ಕ್ಲಾರಿಟಿ ಬರುತ್ತೆ ಹೆಂಗೆ ಏನು ಅಂತ ಹೇಳಿ. ಓಕೆ, ಸೊ ಫಸ್ಟ್ 5 ಕ್ವಶನ್ಸ್ ಗಳಿಗೆ ಬರೋಣ ಇಲ್ಲಿ. ಫಸ್ಟ್ ಒನ್ ನೋಡಿ, ಈ ವಾಸ್ ಅಕ್ಯೂಸ್ಡ್ ಡ್ಯಾಶ್ ಆಫ್ ಸ್ಟೀಲಿಂಗ್ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಅಕ್ಯೂಸ್ಡ್ ವರ್ಡ್ ಇದೆ. ಅಕ್ಯೂಸ್ಡ್ ಯಾವಾಗ ಬರುತ್ತೋ, ಅಕ್ಯೂಸ್ಡ್ ಬಂದಾಗ ನಾವು ಅದ್ರ ಜೊತೆಗೆ ಆಫ್ ಅನ್ನ ಯೂಸ್ ಮಾಡಬೇಕು. ಅಕ್ಯೂಸ್ಡ್ ಆಫ್, ದಿಸ್ ಇಸ್ ದ ರೈಟ್ ಆನ್ಸರ್. ಅಕ್ಯೂಸ್ಡ್ ಆಫ್ ಅಂದ್ರೆ ಏನಾದ್ರೂ ನಾವು ಆಪಾದನೆ ಮಾಡೋದು ಅಂತೀವಲ್ಲ, ಇದಕ್ಕೆ ಇನ್ನೊಂದು ವರ್ಡ್ ಇದೆ, ಚಾರ್ಜ್ಡ್ ವಿತ್ ಅಂತ ಹೇಳಿ. ಬೈ ಚಾನ್ಸ್ ಏನಾದ್ರೂ ಈ ವರ್ಡ್ ಅನ್ನ ಕೊಟ್ರೆ, ಚಾರ್ಜ್ ಅಂತ ಕೊಟ್ಬಿಟ್ಟು ಬ್ಲಾಂಕ್ ಏನಾದ್ರೂ ಕೊಟ್ಟಿದ್ರೆ, ಬೇರೆ ಬೇರೆ ಆಪ್ಷನ್ಸ್ ಗಳಿದ್ದಾಗ ಚಾರ್ಜ್ಡ್ ವಿತ್, ಅದನ್ನೇ ನಾವು ಇದರಲ್ಲಿ ಅಕ್ಯೂಸ್ ಅಂತ ಬಂದಾಗ ಅಕ್ಯೂಸ್ಡ್ ಆಫ್. ಸೊ ಈ ತರದ್ ನೀವು ಮಾಡ್ಬೇಕಾಗತ್ತೆ. ಸೆಕೆಂಡ್ ಕ್ವಶನ್ ಬಂದಾಗ ಯು ಮಸ್ಟ್ ಅಬೈಡ್ ಡ್ಯಾಶ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದ ಅಗ್ರಿಮೆಂಟ್ ಅಂತ ಇದೆ. ಸೊ ಅಬೈಡ್ ಎಲ್ಲೆಲ್ಲಿ ಬರುತ್ತೋ, ಅಬೈಡ್ ಬಂದಾಗ ನಾವೇನನ್ನ ಯೂಸ್ ಮಾಡಬೇಕು, ಬೈ ಅನ್ನ ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಬೈಡ್ ಬೈ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ಒಂದಷ್ಟು ರೂಲ್ಸ್ ಗಳು ಇರ್ತಾವಲ್ವಾ, ರೂಲ್ಸ್ ಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಒಬೆ ಮಾಡೋದು, ಅಂದ್ರೆ ನಿಯಮಗಳನ್ನ ಪಾಲನೆ ಮಾಡೋದು ಅಂತೀವಲ್ಲ, ಅದನ್ನ ಹೇಳ್ಬೇಕಾದ್ರೆ ಅಬೈಡ್ ಬೈ ಅಂತ ಕರಿತೀವಿ. ಸೊ ಅಬೈಡ್ ಎಲ್ಲೇ ಬರಲಿ, ಅಥವಾ ಅದು ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆದ್ರೂ ಕ್ವಶನ್ಸ್ ಗಳಾಗಿರ್ಲಿ ಅಥವಾ ಈ ತರದ್ದಾಗಿರ್ಲಿ, ಅಬೈಡ್ ಬಂದಾಗ ನಾವು ಬೈ ಅನ್ನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್, ದ ಮ್ಯಾನೇಜರ್ ವಾಸ್ ಹೈಲಿ ಅನಾಯ್ಡ್ ಅಂತಿದೆ, ದ ಕ್ಲರ್ಕ್ಸ್ ಲೇಜಿ ಆಟಿಟ್ಯೂಡ್. ಸೊ ಇದೊಂದು ಸ್ವಲ್ಪ ಅಲರ್ಟ್ ಆಗಿ ಕೇಳಿಸ್ಕೊಳ್ಳಿ, ಕ್ವಶನ್ಸ್ ಗಳು ಹೆಂಗ್ ಟ್ವಿಸ್ಟ್ ಮಾಡಿ ಕೊಟ್ಬಿಡ್ತಾರೆ ಅನ್ನೋದು. ಇಲ್ಲಿ ಬಂದಾಗ ಕ್ಲರ್ಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಕ್ಲರ್ಕ್ ನ ಲೇಜಿ ಆಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಆಟಿಟ್ಯೂಡ್ ಬಂದಾಗ ಇಟ್ಸ್ ಅ ಕೈಂಡ್ ಆಫ್ ಬಿಹೇವಿಯರ್. ಸೊ ಬಿಹೇವಿಯರ್ ಎಲ್ಲ ಬಂತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ನಾವು, ಅಟ್ ಅನ್ನ ಯೂಸ್ ಮಾಡ್ಬೇಕು. ಓಕೆ, ಅನಾಯ್ಡ್ ಅಟ್
ಕ್ಲರ್ಕ್ಸ್ ಲೇಜಿ ಆಟಿಟ್ಯೂಡ್, ಆತನ ಲೇಜಿ ಆಗಿರುವಂತ ಸೋಂಬೇರಿತನದ ಮನೋಭಾವನೆಯನ್ನು ಕಂಡು ಮ್ಯಾನೇಜರ್ಗೆ ತುಂಬಾ ಇರಿಟೇಷನ್ ಪೀಕ್ ಹೋಗೋದನ್ನ ನಾವು ಅನಾಯಿಂಗ್ ಅಂತ ಕರಿತೀವಿ, ಹಂಗಾಗ್ತಿತ್ತು ಅಂತ ಹೇಳಿ. ಬೈ ಚಾನ್ಸ್ ಏನಾದ್ರು ಪರ್ಸನ್ ನ ಕೊಟ್ರೆ, ಬರೀ ಕ್ಲರ್ಕ್ ಅಷ್ಟೇ ಇತ್ತು ಇಲ್ಲಿ ಅಂತ ಬಂದಾಗ ಅವಾಗ ನಾವು ವಿತ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಇದು ನೆನ್ಪಿಟ್ಕೊಳ್ಳಿ. ಪರ್ಸನ್ ಬಂದ್ರೆ ವಿತ್ ಅನ್ನ ಯೂಸ್ ಮಾಡಬೇಕು. ಈ ತರದ ಬಿಹೇವಿಯರ್ ಏನಾದ್ರು ಬಂತು ಅಂತಂದ್ರೆ ನಾವು ಅಟ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾವಾಗ? ಅಲಾಂಗ್ ವಿತ್ ಆನೈಡ್. ಫೋರ್ತ್ ಒನ್ ಬಂದ್ರೆ, she found it incredibly difficult to cope the sudden change in weather ಅಂತ ಇದೆ. ಸೊ ಕೋಪ್ ಬಂದಾಗ ಸಾಮಾನ್ಯವಾಗಿ ಕೋಪ್ ಅಪ್ ಅನ್ನ ಯೂಸ್ ಮಾಡ್ಬಿಡ್ತೀವಿ ನಾವು, ಬಟ್ ಆಕ್ಚುಲಿ ಕರೆಕ್ಟ್ ಯೂಸೇಜ್ ಬಂದ್ರೆ ಕೋಪ್ ವಿತ್ ಅಷ್ಟೇ. ಸೊ ಬರೀ ವಿತ್ ಅನ್ನ ಹಾಕ್ಬೇಕು. ಎಲ್ಲೇ ಕೋಪ್ ಅನ್ನ ಕೇಳ್ತಿದ್ದಾರೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಕೋಪ್ ಅಪ್ ಅಂದ್ರೆ ಅಥವಾ ಕೋಪ್ ವಿತ್ ಅಂದ್ರೆ ಅಡ್ಜಸ್ಟ್ ಆಗೋದು ಅಂತ ಅಷ್ಟೇ, ಸಿಂಪಲ್ ಆಗಿ, ನಿಂದ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ರೆ, ಐ ಪ್ರಿಫರ್ ಹೋಮ್ ಕುಕ್ಡ್ ಫುಡ್ ಡ್ಯಾಶ್ ಡೈನಿಂಗ್ ಔಟ್ ಇನ್ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಸ್ ಅಂತ ಇದೆ. ಎಲ್ಲೆಲ್ಲಿ ಪ್ರಿಫರ್ ಬರುತ್ತೋ, ಪ್ರಿಫರ್ ಬಂದಾಗ ನಾವು ಪ್ರಿಫರೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತೇಳಿ. ಸೊ ಪ್ರಿಫರ್ ಬಂದಾಗ ನಾವು ಟು ಅನ್ನ ಹಾಕೋಬೇಕಾಗುತ್ತೆ. ಸೊ ಇದಕ್ಕೆ ಬಂದ್ರೆ ಟು ಆನ್ಸರ್. ಇದ್ರ ಜೊತೆಗೆ ಇನ್ನೊಂದೆರಡು ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಹಂಗೇನೆ ನಾವೇನಾದ್ರೂ ಸೀನಿಯಾರಿಟಿ ಬಗ್ಗೆ ಹೇಳ್ಬೇಕಾದ್ರೆ ಐ ಆಮ್ ಸೀನಿಯರ್ ಟು ಅಥವಾ ಜೂನಿಯರ್ ಟು ಹಿಂಗ್ ಬಂದಾಗ ಅಲ್ಲೂ ಕೂಡ ನಾವು ನೆಕ್ಸ್ಟ್ ಟು ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಐ ಪ್ರಿಫರ್ ಹೋಮ್ ಕುಕ್ಡ್ ಫುಡ್ ಟು ಡೈನಿಂಗ್ ಔಟ್, ಅಂದ್ರೆ ಹೊರಗಡೆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋ ಬದಲಾಗಿ ನಾನು ಮನೆ ಫುಡ್ ಅನ್ನ ಪ್ರಿಫರ್ ಮಾಡ್ತೀನಿ ಅಂತ ಹೇಳಿ ಹೇಳ್ಬೇಕಾದ್ರೆ ಈ ತರದನ್ನ ಯೂಸ್ ಮಾಡ್ತೀವಿ. ಸೊ ಈ ನೇಚರ್ ಆಫ್ ಕ್ವಶನ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಜೊತೆಗೆ ಮೀನಿಂಗ್ ನೆನಪಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಯಾವ ವರ್ಡ್ ಜೊತೆಗೆ ಯಾವ್ದು ಬರುತ್ತೆ ಅನ್ನೋದನ್ನ ಬ್ಲೈಂಡ್ ಆಗಿ ನೆನ್ಪಿಟ್ಕೊಂಡ್ಬಿಡಿ ಒಂದಷ್ಟು ವರ್ಡ್ಸ್ ಗಳನ್ನ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಗಳಿಗೆ ಬಂದ್ರೆ, ದ ಕ್ರಿಮಿನಲ್ ಫೈನಲಿ ಡಿಸೈಡೆಡ್ ಟು ಅಟೋನ್ ಡ್ಯಾಶ್ ಇಸ್ ಪಾಸ್ಟ್ ಸಿನ್ಸ್ ಅಂತ ಇದೆ. ಇಲ್ಲಿ ಅಟೋನ್ ಅಂದ್ರೆ ಒಂಥರ ಪಶ್ಚಾತ್ತಾಪ ಪಡೋದು, ಅಯ್ಯೋ ನಾನು ಮಾಡಬಾರ್ದಾಗಿತ್ತು ಹೀಗೆ ಅಂತೇಳಿ ಫೀಲ್ ಮಾಡ್ಕೊಳ್ಳೋದನ್ನ ಹಂಗಂತೀವಿ. ಸೊ ಇಲ್ಲಿ ಅಟೋನ್ ಇದೆ ಅಂತಂದ್ರೆ ಇದಕ್ಕೆ ನಾವು ಯೂಸ್ ಮಾಡ್ಬೇಕಾಗಿರುವಂತ ವರ್ಡ್ ಯಾವುದು ಅಂದ್ರೆ ಅಟೋನ್ ಫಾರ್. ಸೊ ಅಟೋನ್ ಫಾರ್ ಅನ್ನ ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, A1. ಇದು ನೆನ್ಪಿಟ್ಕೊಳ್ಳಿ. ಇದನ್ನ ಅಂದ್ರೆ ಕಾಂಬಿನೇಷನ್ ಪೇರ್ ನೆನ್ಪಿಟ್ಕೋಬೇಕು ಮೀನ್ ಆಗಿ ನೀವಿಲ್ಲಿ. ದ ವೆರಿ ಎಸೆನ್ಸ್ ಆಫ್ ದಿಸ್ ಟಾಪಿಕ್ ಅಂತ ಬಂದಾಗ ಫಿಕ್ಸ್ಡ್ ಪ್ರಿಪೋಸಿಷನ್ ಅಂದ್ರೆ ಯಾವ ವರ್ಡ್ ಜೊತೆಗೆ ಯಾವ್ದನ್ನ ಹಾಕ್ತಿವಿ ನಾವು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಸೆಕೆಂಡ್ ಒನ್, the company has decided to abstain dash launching any new projects this quarter ಅಂತ ಇದೆ. ಅಬ್ಸ್ಟೈನ್ ಅಂದ್ರೆ ಅಂದ್ರೆ ಮಾಡದೇ ಇರೋದು ಅಂತ ಹೇಳಿ, ಆ ಕೆಲಸ ಮಾಡೋದ್ರಿಂದ ದೂರ ಉಳ್ಕೊಳ್ಳೋದು ಅಥವಾ ಅದನ್ನ ಮಾಡದೇ ಇರುವಂತದ್ದು, ಅದನ್ನ ನಾವು ಅಬ್ಸ್ಟೈನ್ ಅಂತ ಕರಿತೀವಿ. ಸೊ ಅಬ್ಸ್ಟೈನ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಅದ್ ಬಂದಾಗೆಲ್ಲ ನಾವು ಫ್ರಮ್ ಅನ್ನ ಯೂಸ್ ಮಾಡಬೇಕು. ಸೊ ಅಬ್ಸ್ಟೈನ್ ಫ್ರಮ್ ಲಾಂಚಿಂಗ್ ಎನಿ ನ್ಯೂ ಪ್ರಾಜೆಕ್ಟ್ ದಿಸ್ ಕ್ವಾರ್ಟರ್, ಅಂದ್ರೆ ಈ ಕ್ವಾರ್ಟರ್ ನಲ್ಲಿ ಯಾವುದೇ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡದಲೇ ಇರಬೇಕು ಅಂತ ಹೇಳಿ ಕಂಪನಿ ಡಿಸೈಡ್ ಮಾಡಿದೆ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ಅಂಡ್ ನೆಕ್ಸ್ಟ್ ಬಂದ್ರೆ, ದ ಲೆಜೆಂಡರಿ ಆಕ್ಟರ್ ವಾಸ್ ಎಂಡೋಡ್ ಡ್ಯಾಶ್ ಅ ರಿಮಾರ್ಕಬಲ್ ವಾಯ್ಸ್ ಅಂತ ಇದೆ. ಸೊ ಎಂಡೋಡ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಾವು ವಿತ್ ಅನ್ನ ಹಾಕೋಬೇಕು. ಸೊ ಎಂಡೋಡ್ ವಿತ್ ಅಂದ್ರೆ ಒಂಥರ ಗಾಡ್ ಗಿಫ್ಟ್ ತರ ಇದೆ ಅದು ಅನ್ನೋ ಸೆನ್ಸ್ ನಲ್ಲಿ ಮಾತಾಡ್ತೀವಲ್ಲ ನಾವು, ಅಂದ್ರೆ ಕ್ವಾಲಿಟಿ ಒಂಥರ ಬ್ಲೆಸ್ಸಿಂಗ್ ತರ ಒಂದು ಕ್ವಾಲಿಟಿ ಒಬ್ರಿಗಿದೆ ಅಂತ ಹೇಳಿ ನಾವು ಅಟ್ರಿಬ್ಯೂಟ್ ಮಾಡಿ ಮಾತಾಡ್ಬೇಕಾದ್ರೆ ಎಂಡೋಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಎಂಡೋಡ್ ವರ್ಡ್ ಬಂದಿದೆ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ವಿತ್. And next, my grandfather is hard dash hearing and needs a hearing aid ಅಂತ ಇದೆ. ಸೊ ಹಾರ್ಡ್ ಡ್ಯಾಶ್ ಹಿಯರಿಂಗ್ ಅಂತ ಬಂದಾಗ ಹಾರ್ಡ್ ಆಫ್. ಸೊ ಆಫ್ ಅನ್ನ ಯೂಸ್ ಮಾಡಬೇಕು. ಆಫ್ ಅಂದ್ರೆ ಅರ್ಥ ಏನು ಅಂತಂದ್ರೆ ಡಿಫಿಕಲ್ಟಿ ಇನ್ ಹಿಯರಿಂಗ್ ಅಂತ ಹೇಳಿ ಅರ್ಥ, ಅಂದ್ರೆ ಕಿವಿ ಸರಿ ಕೇಳಿಸಲ್ಲ, ಹಂಗಾಗಿ ಹಿಯರಿಂಗ್ ಏಡ್ ಬೇಕಿದೆ ಅಂತಂದ್ರೆ ಕಿವಿಗೆ ಮಷಿನ್ ಎಲ್ಲ ಹಾಕ್ತಾರಲ್ವ ಕೇಳಿಸ್ಕೊಳ್ಳುವಂಥದ್ದು, ಆ ಥರದ್ದು ಬೇಕಾಗಿದೆ ಅನ್ನೋ ಅರ್ಥದಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ವಿ ಮಸ್ಟ್ ನಾಟ್ ಮೆಡಲ್ ಡ್ಯಾಶ್ ದ ಪರ್ಸನಲ್ ಅಫೇರ್ಸ್ ಆಫ್ ನೈಬರ್ಸ್ ಅಂತ ಇದೆ. ಸೊ ವಿ ಮಸ್ಟ್ ನಾಟ್ ಮೆಡಲ್ ಅಂದ್ರೆ ಅನ್ನೆಸೆಸರಿ ಮೂಗ್ ತೋರಿಸಬಾರ್ದು, ಅಥವಾ ಅವ್ರ ವಿಷಯವನ್ನು ನಾವು ಕೆತ್ತಿ ಮಾತಾಡೋದಾಗಿರ್ಲಿ, ಅವ್ರ ವಿಷಯಕ್ಕೆ ತಲೆ ಹಾಕೋದಾಗಿರ್ಲಿ, ಮಾತಾಡ್ತೀವಲ್ಲ ಹಿಂಗೆ, ಅದನ್ನ ಇಲ್ಲಿ ಮೆಡಲ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪರ್ಸನಲ್ ಅಫೇರ್ಸ್ ಈ ತರದ್ದೆಲ್ಲ ಬಂದಾಗ ಅಲ್ಲಿ ಮೆಡಲ್ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಾವು ಯೂಸ್ ಮಾಡಬೇಕಾಗಿರೋದು ಇನ್, ಮೆಡಲ್ ಇನ್. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ತರ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ಈ ಕಡೆ ಸೈಡ್ ಜಸ್ಟ್ ಬಿಫೋರ್ ದ ಬ್ಲಾಂಕ್ ಯಾವೆಲ್ಲ ವರ್ಡ್ಸ್ ಗಳಿದಾವಲ್ಲ ಆ ವರ್ಡ್ಸ್ ಗಳ ಜೊತೆಗೆ ನಾವು ಯಾವ ಪ್ರಿಪೋಸಿಷನ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ಬೇಕಾಗತ್ತೆ ಅಷ್ಟು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ನೆಕ್ಸ್ಟ್ ಕ್ವಶನ್ ಬರೋಣ ಇವಾಗ. ದ ಜೂರಿ ಫೌಂಡ್ ಹಿಮ್ ಗಿಲ್ಟಿ ಡ್ಯಾಶ್ ಡೆಲಿಬರೇಟ್ ಅಟೆಂಪ್ಟ್ಸ್ ಟು ಕಮಿಟ್ ಫ್ರಾಡ್. ಸೊ ಗಿಲ್ಟಿ ಅಂತ ಬಂದಾಗ ಯಾವಾಗ ನೀವು ಗಿಲ್ಟಿ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತಿರೋ ಆ ಗಿಲ್ಟಿ ಬಂದಿದ್ ಕಡೆ ಎಲ್ಲಾನು ಆಫ್ ಅನ್ನ ಯೂಸ್ ಮಾಡ್ಬೇಕು. ಸೊ ಗಿಲ್ಟಿ ಆಫ್ ಅಂದ್ರೆ ತಪ್ಪಿತಸ್ಥ ಭಾವ, ಅಯ್ಯೋ ನಾನು ಹಿಂಗ್ ಮಾಡಬಾರ್ದಾಗಿತ್ತು ಅನ್ನೋದೊಂದು ಫೀಲ್ ಬರುತ್ತಲ್ಲ, ಏನಾದ್ರೂ ತಪ್ಪು ಮಾಡ್ಬಿಟ್ಟಾಗ ಅದನ್ನ ಗಿಲ್ಟಿ ಅಂತೀವಿ. ಸೊ ಗಿಲ್ಟಿ ಆಫ್. ನೆಕ್ಸ್ಟ್, ಶಿ ಹಾಸ್ ಬೀನ್ ಸಫರಿಂಗ್. ಸೊ ಸಫರಿಂಗ್ ನಾರ್ಮಲಿ ಇದನ್ನ ಆನ್ಸರ್ ಮಾಡ್ತೀರಿ ಅಂತ ಅನ್ಕೋತೀನಿ. ಸಫರಿಂಗ್ ಅಂತ ಎಲ್ಲೆಲ್ಲಿ ಬರುತ್ತೋ ಅವಾಗ ನಾವು ಫ್ರಮ್ ಅನ್ನ ಯೂಸ್ ಮಾಡಬೇಕು. ಸೊ ಸಫರಿಂಗ್ ಫ್ರಮ್ ಸಿವಿಯರ್ ಮೈಗ್ರೈನ್ ಸಿನ್ಸ್ ಎಸ್ಟರ್ಡೇ ಮಾರ್ನಿಂಗ್ ಅಂತ ಇದೆ. ಸೊ ಅಂದ್ರೆ ನಾವು ಹುಷಾರ್ ತಪ್ಪುವಂಥದ್ದು ಅಥವಾ ಏನೋ ಫಿಸಿಕಲ್ ಇಲ್ನೆಸ್ ಇಂದ ನಾವು ಸಫರ್ ಆಗೋದಿದೆಯಲ್ಲ ಅದ್ರ ಬಗ್ಗೆ ಮಾತಾಡುವಾಗ ಸೊ ಫ್ರಮ್ ಅಂತ ಯೂಸ್ ಮಾಡಬೇಕು.
ಅಂಡ್ ನೆಕ್ಸ್ಟ್ ಕ್ವಶನ್ ಬಂದ್ರೆ your actions are completely contrary the advice you were given. Contrary ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಆಪೋಸಿಷನ್, ವಿರುದ್ಧವಾಗಿರುವಂತದ್ದು ಅಂತ ಹೇಳಿ. ಸೊ ಕಾಂಟ್ರರಿ ಯಾವಾಗ ಯಾವಾಗ ಬರುತ್ತೋ ಅವಾಗೆಲ್ಲನೂ ನಾವು ಟು ಅನ್ನ ಯೂಸ್ ಮಾಡಬೇಕು. ಸೊ ಕಾಂಟ್ರರಿ ಟು ದ ಅಡ್ವೈಸ್ ಯುವರ್ ಗಿವನ್ ಅಂದ್ರೆ ನೀನ್ ಅಡ್ವೈಸ್ ಕೊಟ್ಟಿದ್ದಕ್ಕೂ ನೀನ್ ಮಾಡೋದಕ್ಕೂ ಕಂಪ್ಲೀಟ್ಲಿ ಆಪೋಸಿಟ್ ಅಂತ ಹೇಳಿ. ಗಾದೆ ಮಾತಿದೆ ನೋಡಿ ಕನ್ನಡದಲ್ಲಿ, ಬಾಯಲ್ಲಿ ಭಗವದ್ಗೀತೆ ಮಾಡೋ ಕೆಲಸ ನೋಡಿದ್ರೆ ಬದನೆಕಾಯಿ ಅಂತ ಹೇಳಿ. ಸೊ ಆ ತರ ಹೇಳೋದೊಂದು, ಮಾಡೋದು ಅದಕ್ಕೆ ಆಪೋಸಿಟ್ ಆಗಿರುವಂತದ್ದು. ಸೊ ಅದನ್ನ ಇಲ್ಲಿ ಕಾಂಟ್ರರಿ ಟು. ದೆನ್ they finally succeeded dash scaling the highest peak of mountain ಅಂತ ಇದೆ. ಸೊ ಸಕ್ಸೀಡೆಡ್ ಅಂತ ಬಂದಾಗ ಏನ್ ಮಾಡಬೇಕು, ಸೊ ಯಾವಾಗ ಯಾವಾಗ ಸಕ್ಸೀಡೆಡ್ ಬರುತ್ತೋ ಅವಾಗ ಇನ್ ಅನ್ನ ಯೂಸ್ ಮಾಡ್ಕೋಬೇಕು. ಕೆಲವರು ಆನ್ ಅಂತ ಯೂಸ್ ಮಾಡ್ತಾರೆ. ಸಕ್ಸೀಡೆಡ್ ಅಂತ ಬಂದಾಗ ಆನ್ ಅಂತ ತಪ್ಪು ಮಾಡಬೇಡಿ, ಬೈ ಚಾನ್ಸ್ ಆಪ್ಷನ್ ಕೊಟ್ರೆ ಇಲ್ಲಿ ಇನ್, ಸಕ್ಸೀಡೆಡ್ ಇನ್. ದೆನ್ ದ ಯಂಗ್ ಬಾಯ್ ಇಸ್ ಹೈಲಿ ಸಸೆಪ್ಟಿಬಲ್ ಡ್ಯಾಶ್ ಸೀಸನಲ್ ಅಲರ್ಜೀಸ್. ಸೊ ಈ ವರ್ಡ್ ಸಸೆಪ್ಟಿಬಲ್ ಬಂತು ಅಂತಂದ್ರೆ ಅದಕ್ಕೆ ಹಂಗಂದ್ರೆ ಮೀನಿಂಗ್ ಏನು ಅಂತಂದ್ರೆ ಈಸಿಲಿ ಅಟ್ಯಾಕ್ ಆಗುವಂತ ಅಥವಾ ಈಸಿಲಿ ಅದ್ರದ್ದು ಪ್ರಾಬ್ಲಮ್ ಅಲ್ಲಿ ಸ್ಟಕ್ ಆಗುವಂತ ಅರ್ಥವನ್ನ ಕೊಡುತ್ತೆ. ಸೊ ಅದಕ್ಕೆ ಮೀನಿಂಗ್ ಬಂದು ಅಂದ್ರೆ ಪ್ರಿಪೋಸಿಷನ್ ಬಂದು ಟು. ಸೊ ಇಲ್ಲಿ ಟು ಅನ್ನ ಆಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಗಳಿಗೆ ಬಂದ್ರೆ ದ ಲೋಕಲ್ ಮರ್ಚೆಂಟ್ ಡೀಲ್ಸ್ ಡ್ಯಾಶ್ ಸ್ಪೈಸಸ್ ಅಂಡ್ ಆರ್ಗ್ಯಾನಿಕ್ ಟೀ ಅಂತ ಇದೆ. ಸೊ ಡೀಲ್ಸ್ ಇನ್ ಬಿಸ್ನೆಸ್ ಸಂಬಂಧಪಟ್ಟಿದ್ದು ಅಂದ್ರೆ ವ್ಯಾಪಾರ ಮಾಡೋದಕ್ಕೆ ಸಂಬಂಧಪಟ್ಟಿದ್ದನ್ನ ಈ ತರದ್ ನಾವು ಯೂಸ್ ಮಾಡ್ತೀವಿ. ಸೊ ಎಲ್ಲೆಲ್ಲಿ ಡೀಲ್ಸ್ ಅಂತ ಬರುತ್ತೋ ಅದು ಬಂದಾಗೆಲ್ಲ ನಾವು ಇನ್ ಅನ್ನ ಯೂಸ್ ಮಾಡಬೇಕು. ಅದೇ ತರ ಪ್ಲೀಸ್ ರಿಫ್ರೈನ್ ಡ್ಯಾಶ್ ಸ್ಮೋಕಿಂಗ್ ಇನ್ಸೈಡ್ ದ ಗವರ್ಮೆಂಟ್ ಆಫೀಸ್ ಪ್ರಿಮೈಸಸ್ ಅಂತ ಇದೆ. ರಿಫ್ರೈನ್ ಬಂದಾಗ ಏನ್ ಮಾಡಬೇಕು ನಾವು, ಅದ್ರ ಜೊತೆಗೆ ರಿಫ್ರೈನ್ ಫ್ರಮ್ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡಬೇಕು. ಅಂದ್ರೆ ಮಾಡಬಾರ್ದು, ಆ ಕೆಲಸವನ್ನ ಮಾಡಬಾರ್ದು ನೀವು ಅಂತ ಹೇಳುವಾಗ ರಿಫ್ರೈನ್ ಫ್ರಮ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ದ ನಾವೆಲ್ಸ್ ಕ್ಲೈಮ್ಯಾಕ್ಸ್ ಈಸ್ ರಿಪ್ಲೀಟ್ ಡ್ಯಾಶ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂಡ್ ಟರ್ನ್ಸ್. ಸೊ ರಿಪ್ಲೀಟ್ ಬಂದಿದೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಯೂಸ್ ಮಾಡಬೇಕಾಗಿರೋ ಪ್ರಿಪೋಸಿಷನ್ ಯಾವುದು ಅಂತಂದ್ರೆ ವಿತ್. ಓಕೆ, ನೀವು ಮೀನಿಂಗ್ ಬೈ ಚಾನ್ಸ್ ನೆನಪಿರ್ಲಿಲ್ಲ, ಕಷ್ಟ ಆಗುತ್ತೆ ಅಂತಂದ್ರೆ ಪರವಾಗಿಲ್ಲ, ಬ್ಲೈಂಡ್ ಆಗಾದ್ರೂ ಈ ವರ್ಡ್ಸ್ ಗಳು ನೆನ್ಪಿಟ್ಕೊಂಬಿಡಿ, ಅಂದ್ರೆ ಯಾವ್ದು ಬಂದಾಗ ಯಾವ್ದನ್ನ ಮ್ಯಾಚ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಹೀಸ್ ಕಂಪ್ಲೀಟ್ಲಿ ಬ್ಲೈಂಡ್ ಡ್ಯಾಶ್ ದ ಮಿಸ್ಟೇಕ್ಸ್ ಅಂಡ್ ಫಾಲ್ಟ್ಸ್ ಆಫ್ ಹಿಸ್ ಓನ್ಲಿ ಸನ್. ಸೊ ಇದು ಬಂದಾಗ ಕಂಪ್ಲೀಟ್ಲಿ ಬ್ಲೈಂಡ್ ಬಂದಿದೆ ಅಲ್ಲ, ಸೊ ಬ್ಲೈಂಡ್ ಟು. ಸೊ ಟು ಅನ್ನ ಹಾಕಬೇಕು, ಅದು ಆನ್ಸರ್. ನೆಕ್ಸ್ಟ್ ದ ಕೋಲ್ಡ್ ವೆದರ್ ಇಸ್ ನಾಟ್ ಕಂಡ್ಯೂಸಿವ್ ಡ್ಯಾಶ್ ದ ರಿಕವರಿ ಆಫ್ ಪೇಷಂಟ್. ಸೊ ಈ ತರದ್ದು ಕಂಡ್ಯೂಸಿವ್ ಅಂತ ಬಂದ್ರೆ ಟು. ಅಗೇನ್ ಇಲ್ಲಿ ಕೂಡ ಟು ಅನ್ನ ಹಾಕೋಬೇಕಾಗತ್ತೆ. ಇಷ್ಟೇ ಮಾಡ್ಬೇಕ್ರಿ ನೀವು. ತುಂಬಾ ನಾನು ಹೇಳಿದ್ರೆ ಅವಾಗಿಂದ ಹೇಳ್ತಾ ಇದ್ದೀನಿ, ಮೀನಿಂಗ್ ಬಗ್ಗೆ ತಲೆಗೆಡ್ಸ್ಕೋಬೇಡಿ, ಯಾವ ವರ್ಡ್ ಜೊತೆಗೆ ಯಾವ ವರ್ಡ್ ಅನ್ನ ಪೇರ್ ಮಾಡಬೇಕು ಅಷ್ಟು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ದ ಹೋಸ್ಟ್ ಕಂಗ್ರಾಚುಲೇಟೆಡ್ ಹಿಮ್ ಡ್ಯಾಶ್ ವಿನ್ನಿಂಗ್ ದ ಪ್ರೆಸ್ಟಿಜಿಯಸ್ ಸ್ಟೇಟ್ ಅವಾರ್ಡ್ ಅಂತ ಇದೆ. ಕಂಗ್ರಾಚುಲೇಟೆಡ್ ಅಥವಾ ಕಂಗ್ರಾಚುಲೇಟ್ ಎಲ್ಲೆಲ್ಲಿ ಬರುತ್ತೋ ಇದೆಲ್ಲ ಕಂಗ್ರಾಚುಲೇಟ್ ವರ್ಡ್ ಬಂದಾಗೆಲ್ಲ ನಾವು ಯೂಸ್ ಮಾಡಬೇಕಾಗಿರೋದು ಆನ್. ಇದ್ ನೆನ್ಪಿಟ್ಕೊಳ್ಳಿ, ಆನ್ ಅನ್ನ ಯೂಸ್ ಮಾಡಬೇಕು. ಸೊ ದಟ್ ಇಸ್ ಅಸೋಸಿಯೇಟೆಡ್ ವಿತ್ ಕಂಗ್ರಾಚುಲೇಟ್, ಯಾವುದು ಆನ್ ಅನ್ನೋ ವರ್ಡ್. ದ ಆರ್ಫನ್ ಚೈಲ್ಡ್ ವಾಸ್ ಡಿಪ್ರೈವ್ಡ್ ಡ್ಯಾಶ್ ಅ ಪ್ರಾಪರ್ ಪ್ರೈಮರಿ ಎಜುಕೇಶನ್. ಸೊ ಡಿಪ್ರೈವ್ಡ್ ಬಂದಾಗ ಆಫ್. ಡಿಪ್ರೈವ್ಡ್ ಅಂದ್ರೆ ಹೆಂಗ್ ಹೇಳ್ತೀವಿ ನಾವು, ಅಂದ್ರೆ ಅದು ಫೆಸಿಲಿಟಿ ಸಿಕ್ಕಿಲ್ಲ ಅನ್ನೋ ಸೆನ್ಸ್ ನಲ್ಲಿ. ಆರ್ಫನ್ ಚೈಲ್ಡ್ ವಾಸ್ ಡಿಪ್ರೈವ್ಡ್ ಆಫ್ ಅ ಪ್ರಾಪರ್ ಪ್ರೈಮರಿ ಎಜುಕೇಶನ್ ಅಂದ್ರೆ ಅದರಿಂದ ಅಂದ್ರೆ ಸಿಕ್ಕಿಲ್ಲ, ಅದು ಎಜುಕೇಶನ್ ಸಿಕ್ಕಿಲ್ಲ ಅನ್ನೋ ಸೆನ್ಸ್ ಅಲ್ಲಿ ಯೂಸ್ ಮಾಡುವಾಗ ಡಿಪ್ರೈವ್ಡ್ ಆಫ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಯಾರಿಗಾದ್ರೂ ಏನಾದ್ರೂ ಒಂದು ಸಿಗಲ್ವಲ್ಲ, ಸಿಗದೆ ಇರೋದನ್ನ ವಂಚಿತವಾಗಿರೋದು ಅಂತೀವಲ್ಲ, ದಟ್ ಇಸ್ ದ ಎಕ್ಸಾಕ್ಟ್ ಕನ್ನಡ ವರ್ಡ್. ವಂಚಿತ ಅನ್ನೋ ವರ್ಡ್ಗೆ ಡಿಪ್ರೈವ್ಡ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ಡು ನಾಟ್ ಮಾರ್ಕ್ ಡ್ಯಾಶ್ ದ ಪೂರ್ ಆರ್ ಅನ್ಪ್ರಿವಿಲೇಜ್ಡ್. ಸೊ ಮಾರ್ಕ್ ಬಂದಾಗ ಏನ್ ಮಾಡ್ಬೇಕು, ಸಾಮಾನ್ಯ ಇದನ್ನು ಗೆಸ್ ಮಾಡಿರ್ತೀರಾ, ಮಾರ್ಕ್ ಅಟ್. ಡೋಂಟ್ ಮಾರ್ಕ್ ಅಟ್ ಹಿಮ್ ಅಂತ ಎಲ್ಲ ಯೂಸ್ ಮಾಡ್ತೀವಿ ನೋಡಿ. ಸೊ ಇದನ್ನ ಬಿಟ್ಕೊಳ್ಳಿ, ಇದು ಆಫ್. ಇಲ್ಲಿ ಬಂದ್ರೆ ಅಟ್. ನೆಕ್ಸ್ಟ್ he had to part dash his beloved car to pay off his debt. ಸೊ ಪಾರ್ಟ್ ಇದೆ ಅಂತಂದ್ರೆ ಇಲ್ಲಿ ಅದಕ್ಕೆ ನಾವು ಮ್ಯಾಚ್ ಮಾಡಬೇಕಾಗಿರೋ ವರ್ಡ್ ಯಾವುದು, ಪಾರ್ಟ್ ವಿತ್. ಪಾರ್ಟ್ ವಿತ್ ಇಸ್ ಬಿಲೋವ್ಡ್ ಕಾರ್ ಹಿಂಗಿದೆ ಇಲ್ಲಿ. ಸೊ ಅಂದ್ರೆ ಒಂದು ವಸ್ತು ಇರುತ್ತೆ, ವಸ್ತು ಬಂದಾಗ ನಾವೇನ್ ಮಾಡಬೇಕು, ಈ ತರದನ್ನ ವಿತ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ರೆ 25th ಕ್ವಶನ್, ಯೋರ್ ಪರ್ಫಾರ್ಮೆನ್ಸ್ ಇನ್ ದ ಎಕ್ಸಾಮ್ ವಾಸ್ ನಾಟ್ ಅಪ್ ಡ್ಯಾಶ್ ಮಾರ್ಕ್ ಇದೆ. ನಾರ್ಮಲಿ ಇದನ್ನು ಗೆಸ್ ಮಾಡಿರ್ತೀರಾ. ಸೊ ಅಪ್ ಎಲ್ಲೆಲ್ಲಿ ಬರುತ್ತೋ ಅಪ್ ಟು ದ ಮಾರ್ಕ್ ಅನ್ನೋದನ್ನ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅಪ್ ಟು ದ ಮಾರ್ಕ್. ನೆಕ್ಸ್ಟ್ ಕ್ವಶನ್ಸ್ ಬಂದ್ರೆ ದ ಸ್ಕೂಲ್ ಪ್ರಿನ್ಸಿಪಲ್ ಈಸ್ ವೆರಿ ಪಾಪ್ಯುಲರ್ ಡ್ಯಾಶ್ ದ ಸ್ಟೂಡೆಂಟ್ಸ್. ಸೊ ಪಾಪ್ಯುಲರ್ ಅಂತ ಬಂದಾಗ ಪಾಪ್ಯುಲರ್ ವಿತ್ ದ ಸ್ಟೂಡೆಂಟ್ಸ್. ಸೊ ಅಲ್ಲಿ ವಿತ್ ಅಂದ್ರೆ ಇನ್ ಅಮಾಂಗ್ ಅದೆಲ್ಲ ಸರಿ ಹೋಗೋದಿಲ್ಲ, ವಿತ್ ಅನ್ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಹಿ ಈಸ್ ಅಡಿಕ್ಟೆಡ್ ಡ್ಯಾಶ್ ಪ್ಲೇಯಿಂಗ್ ಆನ್ಲೈನ್ ವಿಡಿಯೋ ಗೇಮ್ಸ್ ಆಲ್ ನೈಟ್ ಅಂತ ಇದೆ.
ಸೊ ಅಡಿಕ್ಟೆಡ್ ಬಂದಾಗ ಏನ್ ಮಾಡಬೇಕು, ಸಾಮಾನ್ಯವಾಗಿ ಇದನ್ನು ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಳ್ತೇನೆ. ಇದು ಟು ಅನ್ನ ಹಾಕಬೇಕು. ಅಡಿಕ್ಟೆಡ್ ಆದ್ಮೇಲೆ ಇನ್ನೊಂದು ವರ್ಡ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ಲೇಯಿಂಗ್ ಇದೆಯಲ್ಲ, ಇದು ಪ್ಲೇಯಿಂಗ್ ಆನ್ ಪ್ಲೇಯಿಂಗ್ ಆನ್ಲೈನ್ ವಿಡಿಯೋ ಗೇಮ್ಸ್ ಅದಿದೆಯಲ್ಲ, ಇದು ವರ್ಬ್ ನಲ್ಲಿ ಇನ್ನೊಂದು ಗ್ರಾಮರ್ ಟಾಪಿಕ್ ಬರುತ್ತೆ. ಅದನ್ನ ನಾವು ಜರಂಡ್ಸ್ ಅಂತ ಕರಿತೀವಿ. ಅಂದ್ರೆ ವರ್ಬ್ ಅನ್ನ ING ಫಾರ್ಮ್ ನಲ್ಲಿ ನೌನ್ ತರ ಯೂಸ್ ಮಾಡೋದು. ಸೊ ಜರಂಡ್ಸ್ ಅಂತ ಹೇಳಿ ಕರಿತೀವಿ. ಈ ತರದ್ದು ಕೂಡ ಹಿಂಗ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಇದು ಅಡಿಕ್ಟೆಡ್ ಟು ಡ್ಯಾಶ್ ಪ್ಲೇಯಿಂಗ್ ಕಾರ್ಡ್ಸ್ ಅಥವಾ ವಾಚಿಂಗ್ ಟಿವಿ, ರೀಡಿಂಗ್ ನಾವೆಲ್ಸ್, ಈ ತರದ್ದು ಏನಾದ್ರು ಆಗಿರಲಿ ಅದು. ಇದು ಒಂದು ಟಾಪಿಕ್ ಇದೆ. ಇದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ವರ್ಬ್ಸ್ ಬಗ್ಗೆ ನಾನು ವಿಡಿಯೋವನ್ನ ಮಾಡ್ತೀನಲ್ಲ ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ವರ್ಡ್ ನೆನಪಿರ್ಲಿ, ಜರಂಡ್ ಅಂತ ಒಂದಿದೆ ವರ್ಬ್ ನಲ್ಲಿ ಅಂತ ಹೇಳಿ. ದೆನ್ ದ ಟೀಮ್ ಮ್ಯಾನೇಜ್ಡ್ ಟು ಪ್ರಿವೇಲ್ ಡ್ಯಾಶ್ ಹಿಮ್ ಟು ಲೀಡ್ ದ ಪ್ರೊಟೆಸ್ಟ್. ಸೊ ಪ್ರಿವೇಲ್ ಬಂದಾಗ ಏನನ್ನ ಮಾಡ್ಬೇಕು ನಾವು ಅಂತಂದ್ರೆ, ಪ್ರಿವೇಲ್ ಜೊತೆಗೆ ನಾವು ಅಪಾನ್ ಅನ್ನ ಯೂಸ್ ಮಾಡಬೇಕು. ಪ್ರಿವೇಲ್ ಅಪಾನ್. ನೆಕ್ಸ್ಟ್, ದಿಸ್ ಗೈಡ್ ಬುಕ್ ಈಸ್ ಡಿವೈಡ್ ಡ್ಯಾಶ್ ಎನಿ ಯೂಸ್ಫುಲ್ ಮ್ಯಾಪ್ಸ್ ಆರ್ ಡಯಾಗ್ರಾಮ್ಸ್. ಸೊ ಅಗೈನ್ ಇಲ್ಲಿ ಡಿವೈಡ್ ಬಂದಾಗ ಡಿವೈಡ್ ಆಫ್, ಡಿವೈಡ್ ಅಲ್ಲ ಡಿವೈಡ್ ಆಫ್. ಹಿ ಇಸ್ ಕಂಪ್ಲೀಟ್ಲಿ ನೆಗ್ಲಿಜೆಂಟ್ ಇದೆ. ಸೊ ನೆಗ್ಲಿಜೆಂಟ್ ಬಂದಾಗ ಅದಕ್ಕೆ ನಾವೇನನ್ನ ಮ್ಯಾಚ್ ಮಾಡಬೇಕು, ನೆಗ್ಲಿಜೆಂಟ್ ಆಫ್. ಸೊ ಇಲ್ಲಿ ಆಫ್ ಅನ್ನು ಹಾಕಬೇಕು. ನೆಗ್ಲಿಜೆಂಟ್ ಆಫ್ ಇಸ್ ಡ್ಯೂಟೀಸ್ ಆಸ್ ಅ ಹೆಲ್ತ್ ಇನ್ಸ್ಪೆಕ್ಟರ್. ನಾನು ಅನ್ನೆಸೆಸರಿ ಡಿಲೇ ಮಾಡಬಾರ್ದು ಅಂತ ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಪ್ರತಿ ವಿಡಿಯೋಗಳಲ್ಲೂ ಇಂಟೆನ್ಷನ್ ಇದ್ದಾನೆ ಕಡಿಮೆ ಟೈಮ್ ನಲ್ಲಿ ಜಾಸ್ತಿ ನಿಮಗೆ ಕಂಟೆಂಟ್ ಅನ್ನ ಪ್ರೊವೈಡ್ ಮಾಡುವಂಥದ್ದು. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮ್ಯಾಕ್ಸಿಮಮ್ ನಂಬರ್ಗಳಿಗೆ ಇದನ್ನ ಶೇರ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಕ್ವಶನ್ಸ್ ಗಳಿಗೆ ಬರೋಣ. The newly appointed officer is well versed. So well versed ಇದು ಈ ವರ್ಡ್ ಕೂಡ ಕಾಮನ್ ಅಲ್ಲಿ ಬರುತ್ತೆ. ವೆಲ್ ವರ್ಸ್ಡ್ ಅಂತ ಬಂದಾಗ ಡ್ಯಾಶ್ ಲೋಕಲ್ ಲ್ಯಾಂಡ್ ಲಾಸ್ ಅಂತ ಇದೆ. ಸ್ಥಳೀಯ ಕಾನೂನುಗಳ ಬಗ್ಗೆ ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತೇಳಿ. ಸೊ ವೆಲ್ ವರ್ಸ್ಡ್ ಇನ್. ಸೊ ಏನಾದ್ರೂ ಬರಲಿ, ಈ ಕಡೆ ಲೋಕಲ್ ಲ್ಯಾಂಡ್ ಲಾಸ್ ಅಂತ ಇದೆ, ಈ ಜಾಗದಲ್ಲಿ ಬೇರೆ ಏನಾದ್ರೂ ಹಾಕೊಳ್ಳಿ. ವೆಲ್ ವರ್ಸ್ಡ್ ಇದೆ ಅಂತಂದ್ರೆ, ಆಮೇಲೆ ಒಂದರ್ಥ ಮಾಡ್ಕೊಳ್ಳಿ, ನೀವು ಬ್ಲಾಂಕ್ ಆದ್ಮೇಲೆ ಬರೋ ಈ ತರ ವರ್ಡ್ಸ್ ಗಳು ಇರ್ತಾವಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನೀವು. ವಾಟ್ ಕಮ್ಸ್ ಬಿಫೋರ್ ದ ಬ್ಲಾಂಕ್ ಅನ್ನೋದು ಮ್ಯಾಟರ್ ಆಗುತ್ತೆ ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಅಂತ ಬಂದಾಗ. ಸೊ ಹಾಗಾಗಿ ನಿಮ್ ಗಮನ ಯಾವಾಗ್ತಿದ್ರು ಪ್ರಿಪೋಸಿಷನ್ಸ್ ಅನ್ನ ಯೂಸ್ ಮಾಡೋದಕ್ಕಿಂತ ಹಿಂದಿನ ವರ್ಡ್ ಯಾವ್ದಿದೆ ಅನ್ನೋದನ್ನ ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಸ್ಮೋಕಿಂಗ್ ಈಸ್ ಹೈಲಿ ಇಂಜೂರಿಯಸ್ ಡ್ಯಾಶ್ ಲಂಗ್ ಹೆಲ್ತ್ ಅಂತ ಇದೆ. ಶ್ವಾಸಕೋಶಕ್ಕೆ ಹಾನಿ ಮಾಡುತ್ತೆ ಅಂತೇಳಿ. ಸೊ ಇಂಜೂರಿಯಸ್ ಬಂದಾಗ ಅದ್ರ ಜೊತೆಗೆ ನಾವು ಟು ಅನ್ನ ಯೂಸ್ ಮಾಡಬೇಕು. ಇಂಜೂರಿಯಸ್ ಟು. ನೆಕ್ಸ್ಟ್, ದ ಪ್ಯಾಸಿವ್ ಸ್ಟ್ರಕ್ಚರ್ ಐ ನೋ ಹರ್ ಬಿಕಮ್ಸ್ ಶಿ ಇಸ್ ನೋನ್ ಡ್ಯಾಶ್ ಮೀ. ಓಕೆ, ಸೊ ಅಲ್ಲಿ ಮೀ ಇದೆ ಅಂತ ಬಂದಾಗ ಶಿ ಇಸ್ ನೋನ್ ಟು ಮೀ. ಫಾರ್ ಮೀ ಆಗ್ಬಾರ್ದು, ಶಿ ಇಸ್ ನೋನ್ ಟು ಮೀ. ಅಂದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಕನ್ಫ್ಯೂಸ್ ಮಾಡೋದಕ್ಕೆ ತರ ಕೊಡ್ತಾರೆ. ಶಿ ಇಸ್ ನೋನ್ ಟು ಮೀ ಅನ್ನೋ ಇಷ್ಟು ವರ್ಡ್ ಬಂತು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಅಂದ್ರೆ ನೋನ್ ಡ್ಯಾಶ್ ಮೀ ಅಂತ ಬಂದಾಗ ಟು ಅನ್ನ ಹಾಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ರೆ, ಕೀಪ್ ಯೋರ್ ಡಾಗ್ ಅವೇ, ಇಟ್ ಮೈಟ್ ಬಾರ್ಕ್ ಡ್ಯಾಶ್ ದ ಗೆಸ್ಟ್. ಸೊ ಬಾರ್ಕ್ ಡ್ಯಾಶ್ ದ ಗೆಸ್ಟ್ಸ್ ಅಂತ ಇದೆ. ಸೊ ಅದು ಬಂದಾಗ ನಾರ್ಮಲಿ ಏನನ್ನ ಯೂಸ್ ಮಾಡ್ತೀವಿ, ಅಟ್. ಸೊ ಗೆಸ್ಟ್ಸ್ ಬಂದಿದ್ದಾರೆ ಅಂತಂದ್ರೆ ಹಿಂದೆ ಬಾರ್ಕ್ ಅಟ್, ನಾಯಿ ಬೊಗಳೋದು. ದೆನ್ ದ ಡಿಟೆಕ್ಟಿವ್ ವಾಸ್ ಅಸ್ಟಾನಿಸ್ಡ್ ಡ್ಯಾಶ್ ದ ಸಡನ್ ಕನ್ಫೆಷನ್ ಆಫ್ ದ ಸಸ್ಪೆಕ್ಟ್. ಅಸ್ಟಾನಿಸ್ಡ್ ಅಂತ ಬಂದಾಗ ಅಲ್ಲಿ ನಾವು ಅಟ್ ಅನ್ನ ಯೂಸ್ ಮಾಡಬೇಕು. ಅಸ್ಟಾನಿಸ್ಡ್ ಅಟ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಗಳಿಗೆ ಬಂದ್ರೆ, ದ ಓಲ್ಡ್ ಮ್ಯಾನ್ ಲೀನ್ಡ್ ಡ್ಯಾಶ್ ದ ವಾಲ್ ಫಾರ್ ಸಪೋರ್ಟ್. ಸೊ ಲೀನಿಂಗ್ ಅಂದ್ರೆ ಒರಗೋದು ಅಂತ ಹೇಳಿ. ಸೊ ಅದು ಬಂದಾಗ ನಾವು ಲೀನ್ ಅಂತ ಬಂದ್ರೆ ಅಲ್ಲಿ ಎಗೈನ್ಸ್ಟ್ ಅನ್ನ ಯೂಸ್ ಮಾಡಬೇಕು. ಸೊ ಲೀನ್ಡ್ ಎಗೈನ್ಸ್ಟ್. ನೆಕ್ಸ್ಟ್, ಶಿ ಇಸ್ ಕಾನ್ಫಿಡೆಂಟ್ ಡ್ಯಾಶ್ ಪಾಸಿಂಗ್ ದ ಅಪ್ಕಮಿಂಗ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಕಾನ್ಫಿಡೆಂಟ್ ಆದ್ಮೇಲೆ ಏನನ್ನ ಹಾಕ್ಬೇಕು ನಾವು, ಕಾನ್ಫಿಡೆಂಟ್ ಆಫ್. ನೆನ್ಪಿಟ್ಕೊಳ್ಳಿ. ದ ಸಿಲೆಬಸ್ ಆಫ್ ದ ಕೋರ್ಸ್ ಕನ್ಸಿಸ್ಟ್ಸ್. ಸೊ ಇಲ್ಲಿ ಕನ್ಸಿಸ್ಟ್ಸ್ ಅಂತ ಬಂದ್ರೆ ಅವಾಗ ನಾವೇನನ್ನ ಮಾಡ್ಕೋಬೇಕಾಗುತ್ತೆ, ಕನ್ಸಿಸ್ಟ್ ಆಫ್ ಅನ್ನ ಯೂಸ್ ಮಾಡಬೇಕು. ಸೊ ಕನ್ಸಿಸ್ಟ್ಸ್ ಆಫ್ 5 ಮೇಜರ್ ಮಾಡ್ಯೂಲ್ಸ್ ಅಂದ್ರೆ ಅದರಲ್ಲಿ 5 ಮೇಜರ್ ಮಾಡ್ಯೂಲ್ಸ್ ಗಳು ಬರುತ್ತೆ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ಈ ತರದನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ಲ್ಯಾಂಡ್ ಲಾರ್ಡ್ ಈಸ್ ವೆರಿ ಸಸ್ಪಿಷಿಯಸ್ ಡ್ಯಾಶ್ ದ ನ್ಯೂ ಟೆನೆಂಟ್ಸ್ ಲೇಟ್ ನೈಟ್ ಆಕ್ಟಿವಿಟೀಸ್. ಸೊ ಸಸ್ಪಿಷಿಯಸ್ ಬಂದಾಗ ಏನ್ ಮಾಡಬೇಕು, ಸಸ್ಪಿಷಿಯಸ್ ಆಫ್. ಸಸ್ಪಿಷಿಯಸ್ ಅಂದ್ರೆ ಅನುಮಾನಿಸೋದು ಅಂತ ಹೇಳಿ. ಸಸ್ಪಿಷಿಯಸ್ ಆಫ್ ದ ನ್ಯೂ ಟೆನೆಂಟ್ಸ್ ಲೇಟ್ ನೈಟ್ ಆಕ್ಟಿವಿಟೀಸ್ ಅಂದ್ರೆ ರಾತ್ರಿ ಹೊತ್ತು ಏನೋ ಮಾಡ್ತಾರಲ್ಲ ಅಂತ ಅನುಮಾನ ಇದೆ ಅನ್ನೋ ಅರ್ಥವನ್ನು ಕೊಡುತ್ತೆ. ದ ವಿಲೇಜರ್ಸ್ ಡಿಸೈಡೆಡ್ ಟು ಅಪೀಲ್ ಡ್ಯಾಶ್ ದ ಹೈ ಕೋರ್ಟ್ಸ್ ಡಿಸಿಷನ್ ಅಂತ ಇದೆ. ಸೊ ಅಪೀಲ್ ಬಂದಾಗ ಏನ್ ಮಾಡ್ಬೇಕು ನಾವು, ಎಗೈನ್ಸ್ಟ್ ಅನ್ನ ಯೂಸ್ ಮಾಡಬೇಕು. ಅಪೀಲ್ ಎಗೈನ್ಸ್ಟ್. ಅಪೀಲ್ ಹೋಗೋದು ಅಂತಂದ್ರೆ ಮೇಲ್ಮನವಿ ಸಲ್ಲಿಸೋದು ಅಂತೀವಲ್ಲ. ಸೊ ಹಂಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್, ಅಪೀಲ್ ಎಗೈನ್ಸ್ಟ್. ನೆಕ್ಸ್ಟ್ ಕ್ವಶನ್ಸ್ ಗಳಿಗೆ ಬಂದ್ರೆ, he was completely unaware dash the plot being hatched against him.
ಪ್ಲಾಟ್ ಬೀಯಿಂಗ್ ಹ್ಯಾಸ್ಟ್ ಅಗೇನ್ಸ್ಟ್ ಅಂದ್ರೆ ಅವ್ನು ಅಗೇನ್ಸ್ಟ್ ಆಗಿ ಮಾಡಿದಂತ ಪಿತೂರಿ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ಸೊ ನಾವಿಲ್ಲಿ ನೋಡ್ಕೋಬೇಕಾಗಿರೋದು ಏನನ್ನ ಅನ್ಅವೇರ್ ವರ್ಡ್ ಅನ್ನು ನೋಡ್ಕೋಬೇಕು. ಸೊ ಅನ್ಅವೇರ್ ಬಂದಿದೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಯೂಸ್ ಮಾಡಬೇಕಾಗಿರೋ ಪ್ರಿಪೋಸಿಷನ್ ಆಫ್, ಅನ್ಅವೇರ್ ಆಫ್ ಅದನ್ನ ಯೂಸ್ ಮಾಡಬೇಕು. ದೆನ್ ದೇ ಮಸ್ಟ್ ಕಂಪ್ಲೈ ಡ್ಯಾಶ್ ದ ಡ್ರೆಸ್ ಕೋಡ್ ಮ್ಯಾಂಡೇಟೆಡ್ ಬೈ ದ ಕಾಲೇಜ್. ಸೊ ಕಂಪ್ಲೈ ಬಂದಾಗ ಏನನ್ನ ಯೂಸ್ ಮಾಡಬೇಕಾಗುತ್ತೆ, ಕಂಪ್ಲೈ ವಿತ್. ಓಕೆ, ಅಬೈಡ್ ಬೈ ತರ ಇದು ಕಂಪ್ಲೈ ವಿತ್. The trust has contributed immensely dash the welfare of local artisans. So immensely ವರ್ಡ್ ಅನ್ನ ಬಂದಾಗ ನಾವು ಇಲ್ಲಿ ಟು ದ ವೆಲ್ಫೇರ್ ಅನ್ನೋಂಗ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಅಂದ್ರೆ ಟು ದ ವೆಲ್ಫೇರ್ ಆಫ್ ಲೋಕಲ್ ಆರ್ಟಿಸನ್ಸ್ ಗಳಿಗೆ ಕಂಟ್ರಿಬ್ಯೂಟ್ ಮಾಡಿದೆ ಈ ಟ್ರಸ್ಟ್ ಅನ್ನೋ ಅರ್ಥದಲ್ಲಿ. ನೆಕ್ಸ್ಟ್, ಶಿ ಇಸ್ ವೆರಿ ಕಾನ್ಶಿಯಸ್ ಡ್ಯಾಶ್ ಹರ್ ಪಬ್ಲಿಕ್ ಇಮೇಜ್. ಸೊ ಅದ್ರ ಬಗ್ಗೆ ಅವಳಿಗೆ ತುಂಬಾ ಅಂದ್ರೆ ಕಾನ್ಶಿಯಸ್ ಆಗಿರ್ತಾಳೆ, ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡೋದು ಅಂತ ಹೇಳ್ತೀವಲ್ಲ ನಾವು. ಸೊ ಕಾನ್ಶಿಯಸ್ ಬಂದಾಗ ಏನ್ ಮಾಡಬೇಕು, ಅಲ್ಲಿ ನಾವು ಆಫ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಕಾನ್ಶಿಯಸ್ ಆಫ್. ನೆಕ್ಸ್ಟ್ ಕ್ವಶನ್, ಲೆಟ್ ಅಸ್ ನಾಟ್ ಬ್ರೂಡ್ ಡ್ಯಾಶ್ ದ ಮಿಸ್ಟೇಕ್ ಆಫ್ ದ ಪಾಸ್ಟ್. ಸೊ ಬ್ರೂಡ್ ಬಂದಿದೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಯೂಸ್ ಮಾಡಬೇಕಾಗಿರೋ ವರ್ಡ್ ಯಾವುದು, ಓವರ್, ಅದನ್ನ ಯೂಸ್ ಮಾಡಬೇಕು. ಅಂಡ್ ಲಾಸ್ಟ್ 5 ಕ್ವಶನ್ಸ್ ಕೆಳಗೆ ಬಂದ್ರೆ, ದಿಸ್ ಆಂಟಿಕ್ ಟೇಬಲ್ ಈಸ್ ಮೇಡ್ ಡ್ಯಾಶ್ ಪ್ಯೂರ್ ಟೀಕ್ ವುಡ್, ಮೇಡ್ ಆಫ್. ಇಲ್ಲಿ ಮೇಡ್ ಆಫ್ ಈ ಕಡೆ ಬಂದಾಗ ಯಾವ ಮೆಟೀರಿಯಲ್ ಅಥವಾ ಯಾವ್ದ್ರಿಂದ ಮಾಡಿರೋ ಅಂತದ್ದು ಅಂತ ಹೇಳ್ತೀವಲ್ಲ, ಆ ಮೆಟೀರಿಯಲ್ ರೆಫರೆನ್ಸ್ ಅನ್ನ ಕೊಟ್ಕೊಂಡು ಈ ಕಡೆ ಮೇಡ್ ಅಂತ ಮಾತಾಡುವಾಗ ಮೇಡ್ ಆಫ್ ಸೋ ಅಂಡ್ ಸೋ. ಅದು ಫೈರ್ ವುಡ್ ಇದ್ರೆ ಟೀಕ್ ವುಡ್ ಇದ್ರೆ ಟೀಕ್ ವುಡ್, ಅಥವಾ ಬೇರೆ ದಿನ ಮೆಟೀರಿಯಲ್ ಇತ್ತು ಅಂತಂದ್ರೆ ಅದನ್ನ ಯೂಸ್ ಮಾಡ್ತೀವಿ. ದೆನ್ ಹಿ ಈಸ್ ಸೀನಿಯರ್ ಡ್ಯಾಶ್ ಮೀ ಇನ್ ಟರ್ಮ್ಸ್ ಆಫ್ ಸರ್ವಿಸ್ ಲೆಂತ್. ನಿಮ್ಗೆ ನೆನಪಿದ್ರೆ ಫಸ್ಟ್ ಸ್ಲೈಡ್ ಕ್ವಶನ್ಸ್ ಗಳನ್ನ ಹಾಕಿದಾಗ ನಾನು ಪ್ರಿಫರ್ ಬಂದಾಗ ಪ್ರಿಫರ್ ಟು ಅಂತ ಹೇಳಿ ನಾನು ಬರ್ದೆ ಅಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಎರಡು ವರ್ಡ್ ಅನ್ನ ಗೆಸ್ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ಅದಕ್ಕೆ ನಾವು ಟು ಅನ್ನ ಹಾಕಬೇಕು. ಸೀನಿಯರ್ ಅಥವಾ ಜೂನಿಯರ್ ಏನಾದ್ರೂ ಬರಲಿ, ಅದಕ್ಕೆ ಟು ಅನ್ನ ಯೂಸ್ ಮಾಡಬೇಕಾಗತ್ತೆ. ದೆನ್ ಡು ನಾಟ್ ಬೋಸ್ಟ್ ಡ್ಯಾಶ್ ಯುವರ್ ವೆಲ್ತ್ ಇನ್ ಪಬ್ಲಿಕ್. ಓಕೆ, ಬೋಸ್ಟ್ ಬಂದಾಗ ಏನನ್ನ ಮಾಡ್ಕೋಬೇಕಾಗತ್ತೆ ನಾವು, ಡು ನಾಟ್ ಬೋಸ್ಟ್ ಆಫ್ ಅನ್ನ ಯೂಸ್ ಮಾಡಬೇಕಾಗತ್ತೆ ಯಾವಾಗ ಈ ತರದ್ದು ಬೋಸ್ಟ್ ವರ್ಡ್ ಬಂದಾಗ. ನೆಕ್ಸ್ಟ್ ಕ್ವಶನ್ ಬಂದ್ರೆ, ದಿಸ್ ಪ್ರಾಜೆಕ್ಟ್ ಸಕ್ಸಸ್ ಈಸ್ ಡಿಪೆಂಡೆಂಟ್ ಡ್ಯಾಶ್ ಟೈಮ್ಲಿ ಅಪ್ರೂವಲ್ ಅಂತ ಇದೆ. ಸೊ ಡಿಪೆಂಡೆಂಟ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ನೀವು ಕಣ್ಣು ಮುಚ್ಕೊಂಡು ಆನ್ ಅನ್ನ ಹಾಕ್ಬಿಡಿ. ಡಿಪೆಂಡೆಂಟ್ ಆನ್, ಅದು ಯಾವುದೇ ತರ ಸೆಂಟೆನ್ಸ್ಗಳು ಬರಲಿ. ನೆಕ್ಸ್ಟ್ ಅಂಡ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, ಚಿಲ್ಡ್ರನ್ ಆರ್ ಹೈಲಿ ಸಸೆಪ್ಟಿಬಲ್ ಡ್ಯಾಶ್ ಕ್ಯಾಚಿಂಗ್ ಇನ್ಫೆಕ್ಷನ್ ಇನ್ ಕೋಲ್ಡ್ ವೆದರ್. ಇದೇ ತರದ್ದು ಒಂದು ಕ್ವಶನ್ ಬಂತು. ಓಕೆ, ನಿಮ್ಗೆ ಗೆಸ್ ಮಾಡ್ತೀರಿ ಅಂತ ಅನ್ಕೊಳ್ತೀನಿ ಈ ವರ್ಡ್ಗಳು ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ಆನ್ಸರ್ ಬಂದು ಟು, ಸಸೆಪ್ಟಿಬಲ್ ಟು ಕ್ಯಾಚಿಂಗ್ ಇನ್ಫೆಕ್ಷನ್ಸ್ ಇನ್ ಕೋಲ್ಡ್ ವೆದರ್. ಸೊ ಇಷ್ಟನ್ನ ನೀವು ಕರೆಕ್ಟ್ ಆಗಿ ಅಭ್ಯಾಸ ಮಾಡಿದ್ರಿ ಈ ತರದಲ್ಲಿ ಅಂತಂದ್ರೆ, ನಿಮ್ಗೆ ನೆಸೆಸಿಟಿ ಇದೆ ಅಂತಂದ್ರೆ ಹೇಳ್ರಿ, ಒಂದಷ್ಟು ನಾನು ಅದನ್ನ PDF ಅನ್ನ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕೋ ಅಟೆಂಪ್ಟ್ ಅನ್ನ ಮಾಡ್ತೀನಿ. ಸದ್ಯಕ್ಕೆ ಇನ್ನು ಹಾಕಿಲ್ಲ. ಬೇಕು ಅಂತಂದ್ರೆ ಒಂದಷ್ಟು ಲಿಸ್ಟ್ ಗಳನ್ನ ಮಾಡಿ ಅರೌಂಡ್ ಒಂದು 300 ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಗಳನ್ನ ನಾನು ಲಿಸ್ಟ್ ಮಾಡಿ ಅಲಾಂಗ್ ವಿತ್ ಮೀನಿಂಗ್. ಓಕೆನಾ, ಮೀನಿಂಗ್ ನೋಡಿದ್ರೆ ನಿಮ್ಗೆ ಇನ್ನೂ ಸ್ಟ್ರಾಂಗ್ ಆಗಿ ನೆನಪಾಗುತ್ತೆ, ರಿಜಿಸ್ಟರ್ ಆಗುತ್ತೆ ಅಂತ ಹೇಳಿ ಇದನ್ನ ನಾನು ಮಾಡೋ ಕೆಲಸವನ್ನ ಮಾಡ್ತೀನಿ ನಿಮ್ಗೆ ನೆಸೆಸಿಟಿ ಇದೆ ಅಂತಂದ್ರೆ. ಬಟ್ ಮ್ಯಾಕ್ಸಿಮಮ್ ನಂಬರ್ಗಳಿಗೆ, ಎಸ್ಪೆಷಲಿ ರೂರಲ್ ಮಕ್ಕಳುಗಳಿಗೆ ಅಥವಾ ರೂರಲ್ ಆಸ್ಪಿರೆಂಟ್ಸ್ಗಳಿಗೆ ಯೂಸ್ ಆಗಲಿ ಅನ್ನೋ ಇಂಟೆನ್ಷನ್ ಅನ್ನ ಇಟ್ಕೊಂಡು ನಾನು ಈ ತರದ್ದು ವಿಡಿಯೋಸ್ಗಳನ್ನ ಮಾಡ್ತಾ ಇರೋವಂಥದ್ದು. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆ ತರದವರೆಲ್ಲ ಯಾರಿದಾರೋ ಮ್ಯಾಕ್ಸಿಮಮ್ ನಂಬರ್ಗಳಿಗೆ ಇದನ್ನ ಶೇರ್ ಮಾಡಿ ಗ್ರೂಪ್ಗಳಿಗೆ. ಸೊ ಹೆಲ್ಪ್ ಆದ್ರೆ ನಾನು ಮಾಡಿದ್ದು ಕೂಡ ಫ್ರೂಟ್ಫುಲ್ ಅಂತ ನನಗೆ ಫೀಲ್ ಆಗುತ್ತೆ. ಹ್ಯಾಪಿ ಲರ್ನಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಇನ್ನೊಂದು ಟಾಪಿಕ್ಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.